Hello and welcome back to Sandpoint Institute Belagavi. This is Priyanka. So I hope you should be aware about the new notification by KPSC, that is Commercial Tax Inspector. So ನಿಮಗೆ ಅದರೊಳಗೆ ಎಲಿಜಿಬಿಲಿಟಿನೂ ಗೊತ್ತೈತಿ, that is BE graduates, even civil engineering graduates are eligible for this particular vacancy. Okay, so ನಿಮಗೊಂದು ಡೌಟ್, ಲೈಕ್ ಮೇಡಮ್ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ಗೆ ಜಾಯ್ನ್ ಆದಿವಂದ್ರೆ ನಮ್ದು ಯಾವ ಟೈಪ್ ಆಫ್ ವರ್ಕ್ ಪ್ರೊಫೈಲ್ ಇರ್ತೈತಿ. ಎಸ್, ವಿ ನೀಡ್ ಟು ನೋ ದಟ್. ಜಸ್ಟ್ ಒಂದು ಎಕ್ಸಾಮ್ ಕಾಲ್ ಮಾಡಿರ್ತಾರೋ ಸಿಲೆಬಸ್ ಸೇಮ್ ಇರತ್ತೆ, ಅದು ಪ್ರಿಪೇರ್ ಆಗಬೇಕಂತ ನೆಸರಿ ಇರೋದಿಲ್ಲ. ಸ್ವಲ್ಪ ನಮ್ಗೆ ಅದು ಗೊತ್ತಿತ್ತಂದ್ರೆ ದೆನ್ ಬೇಸ್ಡ್ ಆನ್ ದ ಇಂಟ್ರೆಸ್ಟ್. ಓಕೆ, ಸೊ ನಮ್ಗೆ ಆ ಫೀಲ್ಡ್ದಾಗ ಇಂಟ್ರೆಸ್ಟ್ ಇತ್ತಂದ್ರೆ ಡೆಫಿನೆಟ್ಲಿ ನಾವೇನು ಮಾಡ್ತೀವಿ, ಈ ಎಕ್ಸಾಮ್ಗೆ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ವಿ ವಿಲ್ ಟ್ರೈ ಕ್ರ್ಯಾಕಿಂಗ್ ದಿಸ್ ಜಾಬ್. Okay, so in this today's video, our first thing is I'll be discussing what is the work profile of commercial tax inspector. ಅಂದ್ರೆ ನಾಳೆ ನೀವು ಜಾಯ್ನ್ ಆದ್ರೆ ನಿಮ್ದು ಯಾವ ಟೈಪ್ ಆಫ್ ವರ್ಕ್ ಇರಬಹುದು ಅದು ಫಸ್ಟ್ ಅದನ್ನು ಡಿಸ್ಕಷನ್ ಮಾಡ್ತು. ಅದು ಮುಗಿದ ತಕ್ಷಣ ಇಂಪಾರ್ಟೆಂಟ್ ಡೇಟ್ಸ್, ದಟ್ ಈಸ್ ಎಕ್ಸಾಮ್ ಡೇಟ್ಸ್ ಆ್ಯಂಡ್ ಆಲ್, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ತೈತಿ ಅದನ್ನು ಡಿಸ್ಕಷನ್ ಮಾಡ್ತು. ಅದು ಮುಗಿದ ತಕ್ಷಣ ಸಿಲೆಬಸ್ ಡಿಸ್ಕಷನ್ ಮಾಡ್ತಾನು. ದೆನ್ ಪ್ರಿಪರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತಾನು. ಯಾಕಂದ್ರೆ ನಾನು ಡೇಟ್ಸ್ ಎಕ್ಸ್ಪ್ಲೇನ್ ಮಾಡೋ ನಿಮ್ಗೆ ಗೊತ್ತಾಗ್ತೈತಿ 2 months ಒಳಗನ ಅಥವಾ 2 months ಆದ ತಕ್ಷಣ ನಿಮ್ಗೆ ಎಕ್ಸಾಮ್ ಐತಿ. ಸೊ ಈ 2 months ನೀವು ಯಾವ ಟೈಪ್ ಯುಟಿಲೈಸ್ ಮಾಡ್ಕೋಬೋದು, ಹೆಂಗೆ ಓದ್ಬೋದು, ಸ್ಯಾಲ್ರಿ ಎಷ್ಟು ಇರತ್ತೆ, ಸೊ ಅದನ್ನೆಲ್ಲ ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಈಗ ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್ ಆಫ್ ದಿಸ್ ಟುಡೇಸ್ ವಿಡಿಯೋ, ದಟ್ ಈಸ್ ವಾಟ್ ಈಸ್ ದ ವರ್ಕ್ ಪ್ರೊಫೈಲ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಸೊ ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಒಳಗೆ ಡಿಫ್ರೆಂಟ್ ವಿಂಗ್ಸ್ ಅದಾವು. ಸೊ ಪ್ರತಿಯೊಬ್ಬರಿಗೂ ನಾನು ನಿಮ್ಗೆ ಜಾಯ್ನ್ ಆದ್ರೆ ನಿಮಗೆ ಇದೇ ವರ್ಕ್ ಕೊಡ್ತೈತಿ ಅಥವಾ ಸಿಂಗಲ್ ವರ್ಕ್ ಅತಿರತಿ, ಆ ಟೈಪ್ ಇರೋದಿಲ್ಲ. ಸೊ ಡಿಫ್ರೆಂಟ್ ವಿತ್ ರೆಸ್ಪೆಕ್ಟ್ ಟು ಟ್ಯಾಕ್ಸ್ ಆರ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೀವಲ್ಲ, ಸೊ ಬೇಸ್ಡ್ ಆನ್ ದಟ್ GST ಅಂತ ಹೇಳಿದ್ನಲ್ಲ, ಸೊ ಅದ್ರ ಟೈಪ್ ನಿಮಗೆ ವರ್ಕ್ ಇರತ್ತೆ. ಸೊ ಒಂದು ವಿಂಗ್ ಹೆಂಗಿರುತ್ತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ವಿಂಗ್. ಸೊ ಈಗ ನೀವು ನೋಡಿರ್ಬೇಕು ರೋಡ್ ಸೈಡ್ ಅದು ಲೈಕ್ ಟ್ರಕ್ಸು, ಲಾರೀಸು, ಹೆವಿ ಗೂಡ್ ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ಸ್ ಅದು ಎಲ್ಲ ಹಿಡಿತಾರೋ, ಸೊ ಪೇಪರ್ಸ್ ಎಲ್ಲ ಚೆಕ್ ಮಾಡ್ತಾರೋ. ಸೊ ಅದು ಒಂದು ಡಿಫ್ರೆಂಟ್ ವಿಂಗ್. ಸೊ ಅಲ್ಲಿ ನೀವೇ ಇರ್ತೀರಿ ನಾಳೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆ್ಯಂಡ್ ಅಲಾಂಗ್ ವಿತ್ ದಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್. ಸೊ ಇರ್ತಾರೋ, ಸೊ ಅಲ್ಲೆಲ್ಲ ಕ್ರಾಸ್ ವೆರಿಫೈ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ. ಸೊ ನಾರ್ಮ್ಸ್ ಎಲ್ಲ ಅವ್ರು ಫಾಲೋ ಮಾಡ್ತಾರೋ ಇಲ್ಲೋ ಅದನ್ನೆಲ್ಲ ಚೆಕ್ ಮಾಡ್ತಾರೆ. ಸೊ ದಿಸ್ ಈಸ್ ಒನ್ ವಿಂಗ್. ಇನ್ನೊಂದು ವಿಂಗ್ ಏನಂದ್ರೆ ಈಗ ಡಿಫ್ರೆಂಟ್ ಎಂಟರ್ಪ್ರೈಸಸ್ ಇರ್ತಾವೆ ಅಥವಾ ಬಿಸ್ನೆಸಸ್ ಇರ್ತಾವೆ, ಲೈಕ್ ಹೋಟೆಲ್ ಬಿಸ್ನೆಸ್, ರೆಸ್ಟೋರೆಂಟ್ ಬಿಸ್ನೆಸ್ ಆರ್ ಕ್ಲೋದಿಂಗ್ ಬಿಸ್ನೆಸ್, ಎನಿ ಬಿಸ್ನೆಸ್ ಯು ಟೇಕ್. ಓಕೆ, ಸೊ ಆ ಬಿಸ್ನೆಸ್ದವರು ಲೈಕ್ ಟ್ಯಾಕ್ಸ್ ಫೈಲಿಂಗ್ ಅದು ಕರೆಕ್ಟ್ ಆನ್ ಟೈಮ್ ಮಾಡ್ತಾರೋ ಇಲ್ಲೋ, ಆರ್ ವಾಟ್ ಈಸ್ ದ ರೆವಿನ್ಯೂ, ಸೊ ಅವ್ರದ್ದೆಲ್ಲ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡೋದು. ಸೊ ಅವ್ರು ಟ್ಯಾಕ್ಸ್ ಫೈಲ್ ಮಾಡಿರಲಿಲ್ಲ ಅಂದ್ರೆ ಫೈನ್ ಹಾಕೋದು, ಫೈಲ್ ಮಾಡಿಸೋದು. ಸೊ ಆಲ್ ದೀಸ್ ಥಿಂಗ್ಸ್ ಈ ಟ್ಯಾಕ್ಸ್ ಫೈಲಿಂಗ್ ಆ್ಯಂಡ್ ಈವನ್ ಆಡಿಟ್ ಆಲ್ಸೋ. ಸೊ ನೀವು ಯಾರೇ ಕಂಪ್ನಿ ರನ್ ಮಾಡ್ತಿದ್ರೆ ನಿಮ್ಗೆ ಗೊತ್ತಿರತ್ತೆ. ಸೊ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಆಡಿಟ್ ಮಾಡ್ತಾರೋ. ಸೊ ಆ ಆಡಿಟ್ ಟೈಮ್ದಾಗ ನಿಮ್ದೆಲ್ಲ ಬ್ಯಾಲೆನ್ಸ್ ಶೀಟ್ ಚೆಕ್ ಮಾಡ್ತಾರೋ, ಏನು ಇನ್ಫ್ಲೋ ಬಂದೈತಿ, ಏನು ಎಕ್ಸ್ಪೆನ್ಸಸ್ ಆಗೈತಿ, ಅದ್ರ ಪ್ರಕಾರ ಕರೆಕ್ಟ್ ಟ್ಯಾಕ್ಸ್ ಕಟ್ಟಿರೋ ಇಲ್ಲೋ. ಸೊ ಆಲ್ ದೀಸ್ ಆಡಿಟ್. ಸೊ ಇದು ಒಂದು ಡಿಫ್ರೆಂಟ್ ವಿಂಗ್. ಸೊ ಇನ್ನೊಂದು ವಿಂಗ್ ಯಾವ್ದು ಇರುತ್ತೆ ಅಂದ್ರೆ ಲೋಕಲ್ GST ಓದ್ತಿರೋದು. ಸೊ ಅದ್ರೊಳಗೆ ಏನು ಮಾಡ್ತಾರೆ, ಈಗ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಆಗ್ತೈತಿ, ಸೊ ರನ್ ಮಾಡ್ತಿರ್ತಾರೆ ಅವರು. ಸೊ ರೆವೆನ್ಯೂ ಹೆಚ್ಚಾತಂದ್ರೆ ಆಬ್ವಿಯಸ್ಲಿ ದೇ ಶುಡ್ ಗೋ ಫಾರ್ ಅಪ್ಲೈಯಿಂಗ್ ಆಫ್ GST. ಸೊ ಯು ನೋ ದ್ಯಾಟ್ GST ರೂಲ್ ಹೆಂಗೈತಿ, ಲೈಕ್ ಪರ್ ಇಯರ್ ಇಫ್ ದ ಇನ್ಫ್ಲೋ ಈಸ್ 20 or more than 20 lakh irrespective of the expenses, then that company should file the GST. ಸೊ ಕಂಪಲ್ಸರಿಲಿ. ಸೊ ಆ ಟೈಮ್ ಒಳಗೆ ಅವರು GST ಅಪ್ಲೈ ಮಾಡ್ತಾರೋ, GST ನಂಬರ್ ತೊಗೋತಾರೋ, ಟಿನ್ ಅಪ್ಲೈ ಮಾಡ್ತಾರೋ, ಟಿನ್ ನಂಬರ್ ತೊಗೊಳ್ತಾರೋ. ಸೊ ಆ ಕಂಪ್ನಿಗೆ GST ನೆಸಸರಿ ಐತೋ ಇಲ್ಲೋ, ಯಾವಾಗ ಅವ್ರು GST ತೊಗೋಬೇಕಾಗಿತ್ತು, ತೊಗೊಂಡಿಲ್ಲ, ಸೊ ನೀವು GST ಪ್ರೊವೈಡ್ ಮಾಡೋದು. ಸೊ ಇದ್ರದ್ದೊಂದು ಡಿಫ್ರೆಂಟ್ ವಿಂಗ್. ಸೊ ಇದೆಲ್ಲ ವರ್ಕ್ ಲೈಕ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇರತ್ತೆ. ಸೊ ಇದ್ರೊಳಗೆ ನೀವು ಏನು ಮಾಡ್ತೀರಿ, 5 years 6 years ವರ್ಕ್ ಮಾಡಿದ ಕೂಡಲೇ ಅಂದ್ರೆ ನಿಮ್ಗೆ ಗೊತ್ತು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರು ಗ್ರೂಪ್ C ಒಳಗೆ ಬರ್ತೈತಿ. ಸೊ ABCD ಗೊತ್ತಿರ್ಬೇಕು ನಿಮಗೆ ಅವೆಲ್ಲ ಕ್ಲಾಸಿಫಿಕೇಶನ್ಸ್. ಸೊ ಇದಾದ ಕೂಡಲೇ ಒಂದು 5-6 years ಬೇಸ್ಡ್ ಆನ್ ದ ವೇಕನ್ಸೀಸ್ ಪ್ರಮೋಷನ್ ಆಕೈತಿ. ಸೊ ಪ್ರಮೋಷನ್ ಆದ ಕೂಡಲೇ ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತಂದು ಪ್ರಮೋಟ್ ಮಾಡ್ತಾರೆ. ಸೊ ಇಟ್ ಈಸ್ ಈಕ್ವಲ್ ಟು ಲೈಕ್ KS ಜಾಬ್ ವೇರ್ ದ ಸ್ಯಾಲ್ರಿ ವಿಲ್ ಬಿ ವೆರಿ ಗುಡ್. ಸೊ ಈಗ ನಿಮಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಒಳಗೆ ಬೇಸಿಕ್ 33,450 ಏನೋ ಐತಿ ಸ್ಯಾಲ್ರಿ, ಬಟ್ ಅಲಾಂಗ್ ವಿತ್ ದ ಪೋಸ್ಟಿಂಗ್. ಸೊ ಯೂಶ್ವಲಿ ಇದ್ರೊಳಗೆ ಪೋಸ್ಟಿಂಗ್ ಹೆಂಗಿರತ್ತೆ, ಡಿಸ್ಟ್ರಿಕ್ಟ್ ಪ್ಲೇಸಸ್ಗೆ ಇರತ್ತೆ. ಸೊ ಆಮೇಲೆ ಈವನ್ ಸಮ್ಟೈಮ್ಸ್ ತಾಲೂಕಾ ಪ್ಲೇಸಸ್ ಒಳಗೂ ಡಿವಿಷನ್ ಆಫೀಸಸ್ ಇರ್ತಾವೆ ಇವು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ದು. ಸೊ ಇಲ್ಲಂದ್ರೆ ಯಾವ ತಾಲೂಕಾದಿಂತ ರೆವೆನ್ಯೂ ಹೆಚ್ಚು ಬರ್ತಿರತ್ತೆ, ಸೊ ಅಲ್ಲಿ ಒಂದು ಆಫೀಸ್ ಮಾಡ್ತಾರೆ. ಸೊ ದ ಮೇನ್ ಥಿಂಗ್ ಈಸ್ ಟು ಸಿ ಲೈಕ್ ಹೌ ಮಚ್ ಮನಿ ದ ಗೌರ್ಮೆಂಟ್ ಶುಡ್ ಗೆಟ್ ಫ್ರಮ್ ದ ಬಿಸ್ನೆಸಸ್ ವಿಚ್ ಆರ್ ರನ್ನಿಂಗ್. ಸೊ ಅದನ್ನು ಟೇಕ್ ಕೇರ್ ತೊಗೊಳ್ತಾರೆ. ಸೊ ನಿಮಗೆ ತಾಲೂಕಾ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಈ ಟೈಪ್ ಪೋಸ್ಟಿಂಗ್ ಇರುತ್ತೆ. ತಾಲೂಕಕ್ಕಿಂತನೂ ಹೆಚ್ಚು
ಡಿಸ್ಟ್ರಿಕ್ಟ್ ಲೆವೆಲ್ದಿಂದ ಪೋಸ್ಟಿಂಗ್ ಇರುತ್ತೆ ನಿಮ್ಮದು. ಓಕೆ, ಸೊ ಇದೆಲ್ಲ ನಾನು ಇನ್ಫಾರ್ಮೇಷನ್ ಆ್ಯಕ್ಚುಲಿ ಒಬ್ರು ಆಲ್ರೆಡಿ ವರ್ಕ್ ಮಾಡಕತ್ತಾರು ನಮ್ಮ ಸ್ಟೂಡೆಂಟ್ ಫ್ರೆಂಡ್ ಅನ್ನ, ಸೊ ಅವ್ರದಿಂದ ನಾನು ಇನ್ಫಾರ್ಮೇಷನ್ ತೊಗೊಂಡಿದ್ದು. ದೆನ್ ಐ ಆಸ್ಡ್ ಹಿಮ್, ಸೊ ಲೈಕ್ ಇಂಜಿನಿಯರ್ಸಿಗೆ, ಲೈಕ್ ಯು ಆರ್ ಸಿವಿಲ್ ಇಂಜಿನಿಯರ್ ರೈಟ್, ಸೊ ನಿಮಗೆ ಏನಾದರೂ ಲೈಕ್ ಡಿಫ್ರೆಂಟ್ ವರ್ಕ್ ಪ್ರೊಫೈಲ್ ಇರ್ತೈತೇನೆ ಜಾಯಿನ್ ಆದ ಕೂಡಲೇ ತಂದು. ಸೊ ಆ ಥರದ ಡಿಫ್ರೆಂಟ್ ವರ್ಕ್ ಪ್ರೊಫೈಲ್ ಇರೋದಿಲ್ಲ. ಸೊ ಏನು ಅಕೌಂಟಿಂಗ್ ವರ್ಕು, ಆಡಿಟಿಂಗ್ ವರ್ಕು, ಇದೇನು ರಿಲೇಟೆಡ್ ಟು ಫೈನಾನ್ಸ್, ರೆವೆನ್ಯೂ ಇರ್ತೈತಲ್ಲ, ಟ್ಯಾಕ್ಸಿಂಗ್ ಆ್ಯಂಡ್ ಆಲ್, ಸೊ ಅದ್ರ ಬೇಸ್ ಮೇಲೆ ನಿಮಗೆ ವರ್ಕ್ ಇರ್ತೈತಿ. ಓಕೆ, ಸೊ ಆ್ಯಂಡ್ ಐ ಆಲ್ಸೋ ಆಸ್ಟ್, ಸೊ ಇದ್ರೊಳಗೆ ಲೈಕ್ ಯಾವ ಬ್ಯಾಕ್ಗ್ರೌಂಡ್ದವ್ರು ಹೆಚ್ಚಿರ್ತಾರೆ ರೀ ಅಂತಂದು. ಸೊ ಅವ್ರು ಅದಂದ್ರೆ ಕಾಮರ್ಸ್, ಆರ್ಟ್ಸ್ ಎಲ್ಲರೂ ಇರ್ತಾರೆ ರೀ. ಬಟ್ ಈಗೀಗ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸು ಭಾಳ ಬರಾಕತ್ತಾರು. ಇವನ್ ನಮ್ಮ ಆಫೀಸ್ ಒಳಗೂ ಲೈಕ್ ದ ಪರ್ಸನ್ ವಿತ್ ಹೂಮ್ ಐ ಸ್ಪೋಕ್ ಅಲ್ಲ, ಸೊ ಹಿ ಈಸ್ ವರ್ಕಿಂಗ್ ಇನ್ ಬಳ್ಳಾರಿ ಡಿವಿಷನ್. ಓಕೆ, ಸೊ ಅವ್ರು ಅದ ಅಂದರು ಇಲ್ಲ ಭಾಳ ಜನ ಇಂಜಿನಿಯರ್ಸೂ ಅದಾರು ಅಂತಂದು. ಸೊ ಇಟ್ಸ್ ಅ ವೆರಿ ಗುಡ್ ಜಾಬ್. ಅಂದರೆ ಏನೋ ನಿಮ್ದು ಸ್ಯಾಲ್ರಿ ಬೇಸಿಕ್ಕು ಪ್ಲಸ್ ಅದರ್ ಅಲೌನ್ಸಸ್ ಆ್ಯಂಡ್ ಆಲ್ ಲೈಕ್ HRA TADA ಸೇರಿ ನನಗೆ ಅನಿಸೋ ಪ್ರಕಾರ ಬೇಸ್ಡ್ ಆನ್ ವೇರ್ ಯು ಆರ್ ಪೋಸ್ಟೆಡ್. ಯಾಕಂದರೆ HRA ಅದು ಎಲ್ಲ ಇಟ್ ವೇರೀಸ್, ಡಿಸ್ಟ್ರಿಕ್ಟ್ ಪ್ಲೇಸಸ್, ತಾಲೂಕಾ ಪ್ಲೇಸಸ್ ಅದು. ಸೊ ಐ ಫೀಲ್ ಲೈಕ್ ಯು ಮೈಟ್ ಗೆಟ್ ಸಮ್ವೇರ್ ಅರೌಂಡ್ 45K per month as the salary. So this is very good job. Okay, so you can seriously try for this job. ಓಕೆ, ಯಾಕಂದ್ರೆ ಏನಾಗ್ತೈತಿ, ನಾನು ನಿಮಗೆ ಫರ್ದರ್ ಸಿಲೆಬಸ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಪ್ರಿಪ್ರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತಿರ್ತೀನಲ್ಲ, ಸೊ ಆ ಟೈಮ್ದಾಗ ನಿಮ್ಗೆ ಹೇಳ್ತೀನಿ ಲೈಕ್ ವೈ ಯು ಕ್ಯಾನ್ ಅಪ್ಲೈ. ದ ಫಸ್ಟ್ ಥಿಂಗ್ ಈಸ್ ದಿಸ್ ಇಸ್ ಅ ಗೌರ್ಮೆಂಟ್ ಜಾಬ್. ಸೆಕೆಂಡ್ ಥಿಂಗ್ ಈಸ್ ಸ್ಯಾಲ್ರಿ ಈಸ್ ಗುಡ್. ಆಮೇಲೆ ಎಕ್ಸಾಮ್ ಡೇಟ್ಸ್ ಆರ್ ಆಲ್ಸೋ ಅನೌನ್ಸ್ಡ್, ಸೊ ವಿದಿನ್ 2 months ಎಕ್ಸಾಮ್ ಇರತ್ತೆ. ಆಮೇಲೆ ಸಿಲೆಬಸ್ ಈಸ್ ಆಲ್ಸೋ ಸೇಮ್ ವಾಟ್ ಎವರ್ ಯು ಹ್ಯಾವ್ ಪ್ರಿಪೇರ್ಡ್ ಟಿಲ್ ನೌ ಫಾರ್ ದ ವೇರಿಯಸ್ ಸಿವಿಲ್ ಇಂಜಿನಿಯರಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಪಾರ್ಟ್ ಫ್ರಮ್ ಟೆಕ್ನಿಕಲ್. ಐ ವಿಲ್ ಬಿ ಡಿಸ್ಕಸಿಂಗ್ ದಟ್, ಡೋಂಟ್ ವರಿ. ಎಫರ್ಟ್ಸ್ ಹಾಕಿದ್ರು ಸ್ವಲ್ಪ ಎಫರ್ಟ್ಸ್ ಹಾಕಬೇಕು, ಭಾಳ ಏನಿಲ್ಲ. ಆಮೇಲೆ ನಿಮ್ಗೆ ಏನಿದು 2 months ಟೈಮ್ ಗ್ಯಾಪ್ ಐತಲ್ಲ, ಸೊ ಆ 2 months ಒಳಗೆ ಲೈಕ್ ಮೋಸ್ಟ್ಲಿ ಐ ಥಿಂಕ್ 4th or 5th ಎಕ್ಸಾಮ್ ಆಯ್ತದು ನವಂಬರ್. ಡೇಟ್ಸ್ ಎಕ್ಸ್ಪ್ಲೇನ್ ಮಾಡೋ ಮುಂದೆ ನಾನು ನಿಮ್ಗೆ ಹೇಳತ್ತನ್ನೋದು. ಸೊ ಅಲ್ಲಿವರೆಗೂ ಯು ಕ್ಯಾನ್ ಸ್ಟಡಿ ದಿಸ್ ಸಿಲೆಬಸ್ ವೆರಿ ಮಚ್ ಥರಲಿ. ಸೊ ಲಿಸನ್ ಟು ಮೈ ಪ್ರಿಪ್ರೇಷನ್ ಸ್ಟ್ರಾಟಜಿ, ಡೋಂಟ್ ಲೀವ್ ದಿಸ್ ವಿಡಿಯೋ ಇನ್ ಬಿಟ್ವೀನ್. ಓಕೆ, ಸೊ ನಾನು ಏನೇ ಇನ್ಫಾರ್ಮೇಷನ್ ಕೊಡ್ತೀನಲ್ಲ ರ್ಯಾಂಡಮ್ ಆಗಿ ಕೊಡೋದಿಲ್ಲ. ಐ ಡು ಲಾಟ್ ಆಫ್ ಅನಾಲಿಸಿಸ್ ಬಿಫೋರ್ ಇನ್ಫಾರ್ಮಿಂಗ್ ಯು ಗೈಸ್. ಯಾಕಂದ್ರೆ ಮೊನ್ನೆ ನಾವು ಝೂಮ್ ಸೆಷನ್ ಮಾಡಿದ್ವಿ ಅಲ್ಲ ಫಾರ್ RWS AE ಸಿಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಜೊತೆ. ಸೊ ಮೋರ್ ದೆನ್ 100 ಪಾರ್ಟಿಸಿಪೆಂಟ್ಸ್ ಇದ್ರದ್ರೊಳಗೆ ನೈಟ್ 9 to 12:30 ಮಾಡಿದ್ವಿ, ಮಿಡ್ ನೈಟ್. ಸೊ ಅವಾಗ ಅದ ಅಂದರು ಒಬ್ರು ಸ್ಟೂಡೆಂಟ್, ನಮ್ಮ ಸ್ಟೂಡೆಂಟನವರು ಅವ್ರು ಅದ ಅಂದರು, ಮೇಡಮ್ ನೀವು ಪ್ರತಿ ವಿಡಿಯೋ ಒಳಗೆ RWS ಎಕ್ಸಾಮ್ಗಿಂತ ಮುಂಚೆ ಹೇಳ್ತಿದ್ರಿ ಇಂಟರ್ವ್ಯೂ ಇಲ್ಲ, ಸೊ ನೀವು ಎನ್ವೈರ್ಮೆಂಟಲ್ ಇಂಜಿನಿಯರಿಂಗ್ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡ್ರಿ ಅಂತಂದ. ಸೊ ನಾ ಎಕ್ಸಾಮ್ಗಿಂತ 1 week ಮುಂಚೆ ನಾನು ಎನ್ವೈರ್ಮೆಂಟಲ್ ಬಿಟ್ಟು ಯಾವುದು ಸಬ್ಜೆಕ್ಟ್ ಓದಿಲ್ಲ. ಬಟ್ ಅದ ನನ್ನ ಫ್ರೆಂಡಿಗೆ ನಾನು ಹೇಳಿದ್ರು ಅವರಷ್ಟು ಸೀರಿಯಸ್ ಆಗಿ ತೊಗೊಳಿಲ್ಲ. ಸೊ ಹಿ ಮಿಸ್ಡ್ ಇನ್ ದ ಮಾರ್ಜಿನ್ ಮಾರ್ಕ್ಸ್. ಓಕೆ, ಸೊ ವಾಟ್ ಎವರ್ ಇನ್ಪುಟ್ಸ್ ಐ ಗಿವ್, ದ ರೀಸನ್ ವೈ ಐ ಗೇವ್ ದಿಸ್ ಎಕ್ಸಾಂಪಲ್ ಈಸ್ ವಾಟ್ ಎವರ್ ದ ಇನ್ಪುಟ್ಸ್ ಐ ಗಿವ್ ಐ ಥಿಂಕ್ ಆ್ಯಂಡ್ ಗಿವ್. ಸೊ ನಾನು ಏನು ಹೇಳೋದು ನಿಮ್ಗೆ ಕ್ಯಾಶುವಲಿ ರ್ಯಾಂಡಮ್ಲಿ ಹೇಳೋದಿಲ್ಲ. ಸೊ ಟೇಕ್ ಈಚ್ ಆ್ಯಂಡ್ ಎವ್ರಿ ವರ್ಡ್ ವಾಟ್ ಎವರ್ ಐ ಸೇ ಇನ್ ಮೈ ವಿಡಿಯೋಸ್ ವೆರಿ ಸೀರಿಯಸ್ಲಿ, ಬಿಕಾಸ್ ದಿಸ್ ವಿಲ್ ಮೇಕ್ ಯುವರ್ ಲೈಫ್ ಆ್ಯಂಡ್ ಗೋಲ್ ಏನು ನಮ್ದು ಲೈಫ್, ಲೈಕ್ ಐ ವಾಂಟ್ ಗೌರ್ಮೆಂಟ್ ಜಾಬ್ ವಿತ್ ಗುಡ್ ಸ್ಯಾಲ್ರಿ, ದಟ್ಸ್ ಇಟ್. ಸೊ ಅದರ ಸಂಬಂಧ ನಾವು ಪ್ರಯತ್ನ ಪಡಾಕತ್ತೇವು, ನೀವು ಪ್ರಯತ್ನ ಪಡ್ರಿ. ಓಕೆ, ಸೊ ಈಗ ಐ ಥಿಂಕ್ ಇಲ್ಲಿವರೆಗೂ ನಿಮ್ಗೆ ತಿಳಿತು ದಟ್ ಈಸ್ ವಾಟ್ ಈಸ್ ದ ವರ್ಕ್ ಪ್ರೊಫೈಲ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್. ಸೊ ನಿಮಗೆ ಇದು ಅನ್ನಿಸ್ಬೋದು ಮೇಡಮ್ ಸಿವಿಲ್ ಇಂಜಿನಿಯರಿಂಗ್ದೇನು ವರ್ಕ್ ಇರೋದಿಲ್ಲ ರೀ ಇಲ್ಲೇ, ಸೊ ನಾನು ಸಿವಿಲ್ ಇಂಜಿನಿಯರಿಂಗ್ ಕಲಿತು ವೇಸ್ಟ್ ಆಗ್ತೈತಿ ಹಂಗೆ ಹಿಂಗೆ. ಎಸ್, ಐ ಅಗ್ರಿ. ಯಾಕಂದ್ರೆ ನಾವು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೇಕಂದ್ರೆ ಏನೋ ವಿಚಾರ ಮಾಡ್ತೀವಿ. ಲೈಕ್ ನಾವು ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕಂದ್ರೂ ಲೈಕ್ PWD ಇವನು ಎಲ್ಲ ನಾವು ಕಟ್ಟೋದು ನಮ್ಮ ಮೈಂಡ್ ಒಳಗಿರೋದು. ಬಟ್ ಇದನ್ನ ಯಾಕೆ ನಾನು ಸ್ವಲ್ಪ ನೀವು ವಿಚಾರ ಮಾಡಿರಿ, ಈ ನೋಟಿಫಿಕೇಶನ್ ಬಗ್ಗೆ ಥಿಂಕ್ ಮಾಡಿರಿ, ಪ್ರಿಪೇರ್ ಆಗ್ರಿ ಅಂತ ಯಾಕೆ ಹೇಳ್ತಂದ್ರೆ ಸಿಲೆಬಸ್ ರಿಮೇನ್ಸ್ ಸೇಮ್. ಸೊ ಎಕ್ಸಾಮ್ ಡೇಟ್ಸು ಅನೌನ್ಸ್ ಮಾಡ್ಯಾರು. ಸೊ ಆಬ್ವಿಯಸ್ಲಿ ರಿಸಲ್ಟೂ ಬೇಗ ಬರ್ತೈತಿ. ಸೊ ನಿಮಗೆ ಜಾಬ್ ಸಿಕ್ತಂದ್ರೆ ಜಾಯಿನ್ ಆಗ್ರಿ. ಇಲ್ಲಿಯೂ ಓದಿರ್ತೀರಿ ನೀವು ಆಲ್ರೆಡಿ. ಸೊ ಸೈಮಲ್ಟೇನಿಯಸ್ಲಿ ರಿವಿಷನ್ ವಿಲ್ ನಾಟ್ ಬಿ ಡಿಫಿಕಲ್ಟ್. ಓಕೆ, ಸೊ ನಿಮಗೆ ಬೇಕಂದ್ರೆ ಈಗ ಹೇಳಿಬಿಡ್ತೀನಿ ನಾನು ಲೈಕ್ ಪೇಪರ್ ಪ್ಯಾಟರ್ನ್ ಹೆಂಗಿರತ್ತ. ಸೊ ದ್ಯಾಟ್ ಆಮೇಲೆ ಯಾಕಂದ್ರೆ ಡೇಟ್ಸ್ ಆರ್ ಐ ಥಿಂಕ್ ಯು ಶುಡ್ ಬಿ ಆಲ್ರೆಡಿ ನೋಯಿಂಗ್. ಸೊ ಇದ್ರೊಳಗೆ ಪೇಪರ್ 1 ಜನರಲ್ ಸ್ಟಡೀಸ್ ಅನ್ನೋದು ಇರತ್ತೆ. ನೀವೇನು ಹಿಸ್ಟ್ರಿ, ಜೋಗ್ರಫಿ, ಎಕನಾಮಿಕ್ಸ್ ಇರತ್ತಲ್ಲ ಇದೇ ಸೇಮ್ ಅನ್ನ ಇರತ್ತೆ. ಪೇಪರ್ 2 ನಮ್ದು ಕಮ್ಯುನಿಕೇಷನ್ ಪೇಪರ್ ಏನೈತಲ್ಲ ಗ್ರೂಪ್ C, ದಟ್ ಈಸ್ JEಗೆ ಏನೈತಲ್ಲ, ಸೊ ಅದರ್ ಸಿಲೆಬಸ್ ಐತಿ. ದಟ್ ಈಸ್ ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್. ಸೊ ಇವ 3 ಸಬ್ಜೆಕ್ಟ್ ಅದಾವು. ನಿಮಗೇನು ಕಷ್ಟ ಆಗೋದಿಲ್ಲ. ವೆರಿ ಈಸಿಲಿ ಯು ಕ್ಯಾನ್ ಸ್ಟಡಿ ದೀಸ್ 3 subjects ಆ್ಯಂಡ್ ಯು ಕ್ಯಾನ್ ಕ್ರ್ಯಾಕ್ ದಿಸ್. ಸೊ ಒಂದ್ಸಲ ನಿಮ್ಮ ಕೈ ಒಳಗೆ ಗೌರ್ಮೆಂಟ್ ಜಾಬ್ ಸಿಕ್ತಂದ್ರೆ ಒನ್ಸ್ ಯು ಸ್ಟಾರ್ಟ್ ಅರ್ನಿಂಗ್ ಅಲ್ಲ, ದ್ಯಾಟ್ ಕಾನ್ಫಿಡೆನ್ಸ್ ಲೆವೆಲ್ ವಿಲ್ ಬಿ ಡಿಫ್ರೆಂಟ್. ಯಾಕಂದ್ರೆ ನಾವು ಅರ್ನ್ ಮಾಡ್ಲಾರ್ದೆ ಎಷ್ಟು ವರ್ಷ ಓದೋದ್ರಿ ಹಂಗೆ ಅತಂತೀರಿ. ಎಸ್, ಇಟ್ಸ್ ಟ್ರೂ. ಆಬ್ವಿಯಸ್ಲಿ ಫ್ಯಾಮಿಲಿ ಪ್ರೆಷರ್ ಇರತ್ತೆ, ಫೈನಾನ್ಷಿಯಲ್ ಪ್ರೆಷರ್, ರೆಸ್ಪಾನ್ಸಿಬಿಲಿಟಿ ಇರತ್ತೆ. ಬಿಕಾಸ್ ವಿ ಆರ್ ಗ್ರ್ಯಾಜುಯೇಟ್ಸ್, ವಿ ಆರ್ ನಾಟ್ ಟೀನೇಜ್ ಕಿಡ್ಸ್.
ಸೊ ಅದ್ರ ಸಂಬಂಧ ಇದೊಂದು ಜಾಬ್ ನಿಮ್ಗೆ ಸಿಕ್ತಂದ್ರೆ ದೆನ್ ಸ್ಟಾರ್ಟ್ ಸ್ಟಡಿಂಗ್. ಯಾಕಂದ್ರೆ ಜನರಲ್ ಸ್ಟಡೀಸ್ ಏನು ನಾನು ನಿಮ್ಗೆ ಪೇಪರ್ 1 ಹೇಳಿದ್ನಲ್ಲ, ಸೊ ಇಟ್ ರಿಮೇನ್ಸ್ ಸೇಮ್ ಫಾರ್ ಅವರ್ ಅದರ್ KPSC ಎಕ್ಸಾಮ್ಸ್, ದಟ್ ಈಸ್ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಸ್. ಸೊ ಅದಕ್ಕೆ ನಾನು ಲಾಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ಒಳಗೆ ಏನು ಪ್ರಿಪ್ರೇಷನ್ ಸ್ಟ್ರಾಟಜಿ ಡಿಸ್ಕಷನ್ ಮಾಡ್ತಿಲ್ಲ ಅಂದರೆ ಈ 2 ಮಂತ್ ಒಳಗೆ ನೀವು ಯಾವ ಟೈಪ್ ಕ್ಯಾಟಗರೈಸ್ ಮಾಡ್ಕೊಂಡು ಓದ್ಬೋದು ಅನ್ನೋದು, ಸೊ ಅದನ್ನು ನೀವು ಲಕ್ಷ್ಯ ಕೊಟ್ಕ್ಯಾರಿ. ಆಮೇಲೆ ಡಿಸ್ಕಷನ್ ಮಾಡ್ತೀನಿ ಅದನ್ನು. ಸೊ ನಾವು ವಿ ವಿಲ್ ಸಿ ದ ಇಂಪಾರ್ಟೆಂಟ್ ಡೇಟ್ಸ್. ಸೊ ಯು ಕ್ಯಾನ್ ಸಿ ಹಿಯರ್ ದೇರ್ ಆರ್ 230 ವೇಕನ್ಸೀಸ್. ಸೊ ದೇ ಆರ್ ವೆರಿ ಗುಡ್ ವೇಕನ್ಸೀಸ್. ಸೊ ನಾಳೆ ನಿಮ್ಮದು ಸೆಪ್ಟೆಂಬರ್ 1 ದ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗ್ ವಿಲ್ ಸ್ಟಾರ್ಟ್. ಸೊ 1 ಮಂತ್ ಟೈಮ್ ಕೊಟ್ಟಾರವರು 30th ಸೆಪ್ಟೆಂಬರ್ ಮಟ ನೀವು ಫಾರ್ಮ್ ಫಿಲ್ ಮಾಡ್ಬೋದು. ಈಗ ನೋಡ್ರಿ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಐತಿ, ಬಟ್ ಇದ್ರೊಳಗೆ ಒಂದು ಕಂಡೀಷನ್ ಕೊಟ್ಟಾರವರು. ನಾನು ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ದಟ್ ಮೇಡಮ್, ಎಲ್ಲರೂ ಬರಿಬೇಕನ್ನತ್ತಂದ. ಸೊ ಎಲ್ಲರೂ ಬರೀದು ನೆಸಸರಿ ಇಲ್ಲ, ನಾನು ನಿಮ್ಗೆ ಹೇಳ್ತೀನಿ. ಸೊ ಟೆಂಟೇಟಿವ್ ಅದು ಕೊಟ್ಟಾರವರು. ಸೊ ಹೋಪ್ಫುಲಿ ಇದೇ ಇರ್ತೈತಿ. ಪೋಸ್ಟ್ಪೋನ್ ಆದ್ರೂ ಇನ್ ಕೇಸ್ ಸೊ 15 days ಅದು ಆಗಬಹುದು. ಬಟ್ ಇದೇ ಡೇಟ್ ಕೊಟ್ರು ಯು ಕ್ಯಾನ್ ಕ್ರ್ಯಾಕ್ ದಿಸ್ ಎಕ್ಸಾಮ್ ವೆರಿ ವೆರಿ ಈಸಿಲಿ. ಓಕೆ, ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಅಂದ್ರೇನ ನಮ್ದು ಪೇಪರ್ 1 ಪೇಪರ್ 2. ಸೊ ಅದು ನಮ್ಮದು 5th ನವಂಬರ್ಗೆ ಐತಿ. ಸೊ 2 months ಎಕ್ಸಾಕ್ಟ್ಲಿ ನಮಗೆ ಟೈಮ್ ಐತಿ ಈಗ ಓದಬೇಕಂತಂದ್ರೆ. ಓಕೆ, ಸೊ ಇದ್ರೊಳಗೆ ಫಸ್ಟ್ ನಾನು ನಿಮ್ಗೆ ಕನ್ನಡದು ಒಂದು ಕಂಡೀಷನ್ ಹೇಳ್ತೇನೆ ನಿಮಗೆ. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಮಚ್ ಕ್ಲಿಯರ್. ಸೊ ಕನ್ನಡ ಡಿಸ್ಕ್ರಿಪ್ಟಿವ್ ಪೇಪರನ್ನ ಇರುತ್ತೆ 150 ಮಾರ್ಕ್ಸದ್ದು. ಸೊ ಈ 150 ಒಳಗೆ ನಿಮ್ಗೆ 50 ಮಾರ್ಕ್ಸ್ ಬರಬೇಕು. ಓಕೆ, ಸೊ ಬಟ್ ಇನ್ನೊಂದು ಏನು ಕೊಟ್ಟಾರಂದ್ರೆ ಅವರು, ನೀವು ಏನಾರೇ ಕನ್ನಡ ಎಕ್ಸಾಮ್ 29th ನವಂಬರ್ 2022 ಆದಮೇಲೆ ಯಾವ್ದು ಕನ್ನಡ ಎಕ್ಸಾಮ್ ಬರೋದು ನೀವು ಪಾಸ್ ಆಗಿದ್ರೆ ಅಂದ್ರೆ ಅವಾಗ ನಿಮಗೆ ಮತ್ತೆ ಕನ್ನಡ ಎಕ್ಸಾಮ್ ಬರಿಬೇಕಂತ ನೆಸಸರಿ ಇಲ್ಲ. ರಿಮೆಂಬರ್ ದಿಸ್. ಸೊ ನೀವು ಆಲ್ರೆಡಿ ಈ ಡೇಟ್ ಆದ ತಕ್ಷಣ ಮೇಡಮ್ ನಾನು ಇದಕ್ಕಿಂತ ಮೊದಲು ಆಗೈತ್ರಿ ಅಂತಂದ ಮತ್ತೆ ನನಗೆ ಕಾಲ್ ಮಾಡಿ ಕೇಳಬೇಡ್ರಿ, ಯಾಕಂದ್ರೆ ಡೇಟ್ ಅಂತೂ ಅವ್ರು ಕೊಟ್ಟಾರು. ಸೊ ಈ ಡೇಟ್ ಆದ ತಕ್ಷಣ ಅಥವಾ ಫರ್ದರ್ ಡೇಸ್ ಒಳಗೆ ನೀವು ಕನ್ನಡ ಎಕ್ಸಾಮ್ ಬರೋದು ಪಾಸ್ ಆಗಿದ್ರೆ ಅಂದರೆ ಈಗ ನೀವು ಎಕ್ಸಾಮ್ ಬರೀದು ನೆಸಸರಿ ಇಲ್ಲ. ಸೊ ನಿಮಗೆ ಬೈ ಚಾನ್ಸ್ ಏನಾರೇ ನೀವು ಕನ್ನಡ ಎಕ್ಸಾಮ್ ನಾನು ಬರೀಬೇಕ್ರಿ, ನಾ ಮೊದಲು ಬರ್ದಿಲ್ಲ ಅನ್ನೋದಿತ್ತಂದರೆ ಇಲ್ಲಿ ನಮ್ಮದು ಕಡೆ ಕೋರ್ಸೂ ಅವೈಲೇಬಲ್ ಐತಿ. ಜಸ್ಟ್ 2000 rupees. ಯಾಕಂದರೆ ನೀವು ಕನ್ನಡ ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದ್ರೆ ನಿಮ್ದು ನೆಕ್ಸ್ಟ್ ಡೇ ಪೇಪರ್ ಏನು ಇರ್ತಾವಲ್ಲ ಜನರಲ್ ಸ್ಟಡೀಸು ಆಮೇಲೆ ಕಮ್ಯುನಿಕೇಷನ್ ಪೇಪರು ಇವ್ಯಾಲ್ಯುಯೇಟ್ ಮಾಡೋದಿಲ್ಲ. ಸೊ ಜಸ್ಟ್ ಅಟ್ ದ ಪ್ರೈಸಿಂಗ್ ಆಫ್ 2000 rupees ನಿಮಗೆ ಕಂಪ್ಲೀಟಾಗಿ ಏನು ಡಿಸ್ಕ್ರಿಪ್ಟಿವ್ ಪ್ಯಾಟರ್ನ್ ಐತಲ್ಲ ಅದು ಇಲ್ಲೇ ಕನ್ನಡ ಸಿಲೆಬಸ್ ಐತ್ರಿ ಕಂಪ್ಲೀಟ್ಲಿ. ಸೊ ಇಷ್ಟು ನಾವು ಏನು ಪ್ರೊವೈಡ್ ಮಾಡಿವಲ್ಲ ಇಷ್ಟು ಓದಿದ್ರೆ ಸಾಕು. ಸೊ ಇದು ಫಸ್ಟ್ ವಿಡಿಯೋ ಒಳಗನ ನಾನು ಕಂಪ್ಲೀಟ್ ಒಂದು ಪೇಪರ್ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೇನಿ ನಿಮಗೆ. ಅಂದ್ರೆ ನೀವು ಯಾವ್ದ್ಯಾವುದು ಪಾರ್ಟ್ ಆಫ್ ದ ಪೇಪರ್ ಒಳಗೆ ನೀವು ಟಚ್ ಮಾಡಿದ್ರಿ ಅಂದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಆ್ಯಂಡ್ ಹೌ ಕ್ವಿಕ್ಲಿ ಯು ಕ್ಯಾನ್ ಸ್ಕೋರ್ ಮಿನಿಮಮ್ 50 ಮಾರ್ಕ್ಸ್ ಅನ್ನೋದು ಆ ಕಂಪ್ಲೀಟ್ ಸ್ಟ್ರಾಟಜಿ ನಾನು ಈ ವಿಡಿಯೋ ಒಳಗೆ ಕೊಟ್ಟೇನಿ. ಆಮೇಲೆ ಇಲ್ಲಿ ಏನು ಬರುತ್ತೆ ಮುಂದೆ ಆಲ್ ದ ಟಾಪಿಕ್ಸ್ ವಿಚ್ ಆರ್ ಮೆನ್ಷನ್ಡ್ ಇನ್ ಅವರ್ ಡಿಸ್ಕ್ರಿಪ್ಟಿವ್ ಪೇಪರ್. ಸೊ ಇಷ್ಟು ನೀವು ಓದಿದ್ರೆ ಅಂದ್ರೆ ದಿಸ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್. ಯು ನೀಡ್ ನಾಟ್ ರೆಫರ್ ಎನಿ ಬುಕ್ಸ್ ನಥಿಂಗ್. ಸೊ ನಿಮ್ದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಆರಾಮ್ಸೆ ಪಾಸ್ ಆಗ್ತೈತಿ. ಸೊ ಪ್ರೀವಿಯಸ್ ಎಕ್ಸಾಮ್ಸ್ ಒಳಗೂ ಸ್ಟೂಡೆಂಟ್ಸ್ ಜಾಯ್ನ್ ಆಗಿದ್ರು ಆ್ಯಂಡ್ ದೇ ಆರ್ ವೆರಿ ಮಚ್ ಹ್ಯಾಪಿ ವಿತ್ ದ ಕೋರ್ಸ್. ಸೊ ನಾವು ಕಮಿಂಗ್ ಟು ದ ದಿಸ್ ಪೇಪರ್ 1. ಸೊ ಜನರಲ್ ಸ್ಟಡೀಸ್ ಅದಾವ ಅಂತ ಹೇಳಿದ್ನಿ. ಸೊ ಆಲ್ ದೀಸ್ ಆರ್ ಜನರಲ್ ಸ್ಟಡೀಸ್. 100 ಮಾರ್ಕ್ಸ್ ಪೇಪರ್ ಐತಿ, 1.5 hour ಐತಿ. ಆಮೇಲೆ ಅವತ್ತಿನ ದಿವಸನ ನಿಮ್ಮದು ಪೇಪರ್ 2 ಅನ್ನೋದಿರತ್ತೆ ಮಧ್ಯಾಹ್ನ. ಸೊ ಇದು ಕಮ್ಯುನಿಕೇಷನ್ ಪೇಪರ್ ಇರತ್ತೆ. ಸೊ ಇದ್ರೊಳಗೆ ಸಾಮಾನ್ಯ ಕನ್ನಡ ದ್ಯಾಟ್ ಈಸ್ ಜನರಲ್ ಕನ್ನಡ ಗ್ರಾಮರ್ ಅನ್ನೋದು 35 ಮಾರ್ಕ್ಸಿಗೆ, ಇಂಗ್ಲೀಷ್ ಅನ್ನೋದು 35 ಮಾರ್ಕ್ಸಿಗೆ, ಕಂಪ್ಯೂಟರ್ ಅನ್ನೋದು 30 ಮಾರ್ಕ್ಸಿಗೆ. ಸೊ ಇದು 2 hours ಪೇಪರ್ ಇರತ್ತೆ. MCQ ಪ್ಯಾಟರ್ನು ಇದು MCQ ಪ್ಯಾಟರ್ನ್ ಇರತ್ತೆ. ಸೊ ಇದ್ರದ್ದು ಕೋರ್ಸ್ ನಮ್ದು ಕಂಪ್ಲೀಟಾಗಿ ಅವೈಲೇಬಲ್ ಐತಿ. ದಿಸ್ ಎಂಟೈರ್ ಕೋರ್ಸ್ ಈಸ್ ಅವೈಲೇಬಲ್. ಸೊ ಇದ್ರೊಳಗೆ ಇಂಗ್ಲೀಷು ಕಂಪ್ಯೂಟರ್ ನಾನೇ ಟೀಚ್ ಮಾಡೇನಿ ಡೀಟೇಲ್ ಆಗಿ. ಸೊ ಕಂಪ್ಯೂಟರ್ ಒಳಗಂತೂ ನಾನು ಡೀಟೇಲ್ ಥಿಯರಿ ಟೀಚ್ ಮಾಡಿ ಅರೌಂಡ್ 1400 ನಾನು MCQಸನ್ನು ಎಕ್ಸ್ಪ್ಲೇನ್ ಮಾಡೇನಿ. ಆಮೇಲೆ ಇಂಗ್ಲೀಷ್ ಅಂತೂ ಅಗದಿ ಬೇಸಿಕ್ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ಟಿಕಲ್ಸ್ ಇಂದ ಸ್ಟಾರ್ಟ್ ಮಾಡಿ ನಾನು ಟೀಚ್ ಮಾಡೇನಿ. ಸೊ ಲೈಕ್ ವೆರಿ ಮಚ್ ಇನ್ ಡೀಟೇಲ್ ಐ ಹ್ಯಾವ್ ಸ್ಟಡೀಡ್. ಸೊ ಇದು ಕೋರ್ಸ್ ಏನಾರ ನೀವು ಬೈ ಚಾನ್ಸ್ ಜಾಯಿನ್ ಆದ್ರಂದ್ರೆ ಡೆಫಿನೆಟ್ಲಿ ನೀವು ನಾಳೆ JEE ಏನು ಎಕ್ಸಾಮ್ಸ್ ಬರ್ತಾವಲ್ಲ ಅಥವಾ ಗ್ರೂಪ್ C ಏನು ಎಕ್ಸಾಮ್ಸ್ ಬರ್ತಾವಲ್ಲ ಪೇಪರ್ 2 ಪ್ಯಾಟರ್ನ್ 100% ಯು ವಿಲ್ ಸ್ಕೋರ್ ಮೋರ್. ಸೊ ದ್ಯಾಟ್ ಈಸ್ ಮೈ ಅಶ್ಯೂರೆನ್ಸ್ ಟು ಯು ಗೈಸ್. ಸೊ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅದು ಕಮ್ಯುನಿಕೇಷನ್ ಪೇಪರ್ ಇಲ್ಲೈತೆ ನೋಡ್ರಿ. ಓಕೆ, ಸೊ ಇಲ್ಲಿ 3 ಸಬ್ಜೆಕ್ಟ್ಸ್ ಅದಾವು. ಸೊ ಕಂಪ್ಲೀಟ್ ಕಂಪ್ಯೂಟರ್ ಥಿಯರಿ. ಓಕೆ, ಸೊ ಕಂಪ್ಲೀಟ್ ವಿತ್ MCQs ನೋಡ್ರಿ ಇಲ್ಲೆಲ್ಲ ವಿತ್ MCQs ಸಪ್ರೇಟ್ ವಿಡಿಯೋಸನ್ನು ಮಾಡಕ್ಕೇನಿ. ಇಲ್ಲಿ 250 MCQs ಫ್ರೀಯಾಗಿ ಪ್ರೊವೈಡ್ ಮಾಡಿದ್ದು ಮತ್ತು ನಾನು ಎಡಿಷ್ನಲ್. ಆಮೇಲೆ ಇಲ್ಲಿ ನೋಡ್ರಿ ಇಂಗ್ಲೀಷ್ ಗ್ರಾಮರ್. ಸೊ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಅವೈಲೇಬಲ್ ಐತಿ. ಆಮೇಲೆ ಇಲ್ಲೇ ಕಂಪ್ಲೀಟ್ ಕನ್ನಡ ಗ್ರಾಮರ್ ಅವೈಲೇಬಲ್ ಐತಿ.
ಸೊ ಇಷ್ಟು ಓದಿದ್ರೆ ಅಂದ್ರೆ ಬಿಕಾಸ್ ವಿ ಹ್ಯಾವ್ ರೆಫರ್ಡ್ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಆಲ್ ಆ್ಯಂಡ್ ದೆನ್ ವಿ ಹ್ಯಾವ್ ಮೇಡ್ ದಿಸ್ ಕೋರ್ಸ್. ಸೊ ಇಷ್ಟು ನೀವು ಓದಿದ್ರೆ ಅಂದ್ರೆ ದ್ಯಾಟ್ ಈಸ್ ಮೋರ್ ದ್ಯಾನ್ ಸಫಿಷಿಯಂಟ್ ಫಾರ್ ದಿಸ್ ಗ್ರೂಪ್ಸ್ ಎನಿ ಗ್ರೂಪ್ ಸಿ ಎಕ್ಸಾಮ್. ಬರೀ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಷ್ಟೇ ಅಲ್ಲ, ಸೊ ನೀವು ನಾಳೆ ಯಾವ್ದು ಬೇಕಾದ ಎಕ್ಸಾಮ್ ಅಟೆಂಡ್ ಮಾಡ್ಬೋದು ಈ ಪರ್ಟಿಕ್ಯುಲರ್ ಕೋರ್ಸ್ನಿಂದ. ಓಕೆ, ಸೊ ಇದು ಆನ್ಲೈನು ಆಫ್ಲೈನ್ ಇರ್ಬೋದು ಅಂತ ಹೇಳ್ಯಾರು. ಸೊ ಇದು ಸ್ಯಾಲ್ರಿ ಐತೆ ನೋಡ್ರಿ. ಸೊ ದಿಸ್ ಇಸ್ ದ ಬೇಸಿಕ್ ಸ್ಯಾಲ್ರಿ. ಆಮೇಲೆ ಮ್ಯಾಥ್ಸ್ ಯಾರು ಕಲ್ತಿರ್ತೀರಿ 1 ಸೆಮಿಸ್ಟರ್ ಕಲ್ತವ್ರಿಗೂ ಎಲಿಜಿಬಲ್ ಇರ್ತೀರಿ. ಸೊ ಇವೆಲ್ಲ ಫರ್ದರ್ ರಿಸರ್ವೇಷನ್ ಸರ್ಟಿಫಿಕೇಟ್ಸ್ ಅದೆಲ್ಲ ಅದಾವು. ಸೊ ನೋಡ್ರಿ ನಿಮ್ದು ಯಾವ್ದು ರಿಸರ್ವೇಷನ್ ಒಳಗೆ ಫಿಟ್ ಇನ್ ಆಗ್ತೈತಿ. ಯು ಗೋ ಥ್ರೂ ಆಲ್ ದೀಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆ್ಯಂಡ್ ಇಲ್ಲೆಲ್ಲ ಫಾರ್ಮ್ಯಾಟನ್ನು ಕೊಟ್ಟಾರವರು ಯಾವ್ದಾವ್ದು ಸರ್ಟಿಫಿಕೇಟ್ದು ಏನು ಫಾರ್ಮ್ಯಾಟ್ ಇರ್ತೈತೆ. ಸೊ ಈ ಫಾರ್ಮ್ಯಾಟ್ ಪ್ರಕಾರ ಸರ್ಟಿಫಿಕೇಟ್ಸ್ ಎಲ್ಲ ನೀವು ರೆಡಿ ಮಾಡಿರಿ. ಓಕೆ, ಸೊ ನಾವು ಕಮಿಂಗ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ, ದ್ಯಾಟ್ ಈಸ್ ಪ್ರಿಪರೇಷನ್ ಸ್ಟ್ರಾಟಜಿ. ಸೊ ಆಗಲೇ ನಾನು ನಿಮಗೆ ಡೇಟ್ಸ್ ತೋರಿಸಿದ ಪ್ರಕಾರ 2 ಮಂತ್ಸ್ ನಿಮಗೆ ಟೈಮ್ ಐತಿ. ಓಕೆ, ಸೊ ನೀವು ಜನರಲ್ ಸ್ಟಡೀಸ್ ಮೊದಲು ಓದಿದ್ರೆ ಅಂದ್ರೆ ಓಕೆ, ಸೊ ನೀವೇನು ಮಾಡಿರಿ ಈ ಮಂತ್. ಓಕೆ, ಯಾಕಂದ್ರೆ ಯೂಶ್ವಲಿ ಏನಾಗ್ತೈತಿ ಜನರಲ್ ಸ್ಟಡೀಸು ನೀವು AE JE AEE ಯಾವುದೇ ಎಲಿಜಿಬಲ್ ಇದ್ರೂ ನೀವು ಓದಿರ್ತೀರಿ. ಲೈಕ್ ವೆದರ್ ಇಟ್ ಈಸ್ ಡಿಪ್ಲೊಮಾ ಇಂಜಿನಿಯರಿಂಗ್ PUC ಇಂಜಿನಿಯರಿಂಗ್. ಸೊ ಏನು ಕಲ್ತವ್ರು ಇದ್ರೂ ನೀವು ಜನರಲ್ ಸ್ಟಡೀಸ್ ಅಂತೂ ಓದಿರ್ತೀರಿ. ಓಕೆ, ಬಟ್ ಈಗೇನು ಪ್ರಾಬ್ಲಮ್ ಐತಂದ್ರೆ ಪೇಪರ್ 2 ದ್ಯಾಟ್ ಈಸ್ ಕಮ್ಯುನಿಕೇಷನ್ ಪೇಪರ್, ಇಂಗ್ಲೀಷ್ ಗ್ರಾಮರ್, ಕನ್ನಡ ಗ್ರಾಮರ್, ಕಂಪ್ಯೂಟರ್. ಸೊ ಈಗ ನೀವು ಡಿಪ್ಲೊಮಾ ಆಗಿರಲಿಲ್ಲ ಅಂದ್ರೆ ಸೊ ನೀವೇನು ಮಾಡಿರ್ತೀರಿ ಇದು ಸಿಲೆಬಸ್ ಓದೋದಿಲ್ಲ. ಯಾಕಂದ್ರೆ ಯೂಶ್ವಲಿ ನಮ್ಮ KPSC ಎಕ್ಸಾಮ್ಸ್ ಒಳಗೆ ಕಂಪಲ್ಸರಿ ಡಿಪ್ಲೊಮಾ ಆಗಿರಲೇಬೇಕು ಟು ಅಪ್ಲೈ ಫಾರ್ ಗ್ರೂಪ್ ಸಿ ಜಾಬ್ಸ್. ಓಕೆ, ಆರ್ ದಿಸ್ ಕಮ್ಯುನಿಕೇಷನ್ ಪೇಪರ್ ಆರ್ JE ಜಾಬ್ಸ್ ಅಂತಿತ್ತು. ಸೊ ಅದ್ರ ಸಂಬಂಧ ನೀವು ಓದಿರೋದಿಲ್ಲ. ಮೇಡಮ್ ನಾವು ಹೆಂಗೆ ಮಾಡ್ಬೇಕ್ರಿ ಅಂತೀರಿ ನೀವು. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಜಸ್ಟ್ ವಿದಿನ್ 1 ಮಂತ್ ಯು ಕ್ಯಾನ್ ಕವರ್ ದೀಸ್ 3 ಸಬ್ಜೆಕ್ಟ್ಸ್. ಸೊ ದಿಸ್ ಈಸ್ ಮೈ ಅಶ್ಯೂರೆನ್ಸ್. ಸೊ 10 ಡೇ. ಸೊ ನಾಳೆ ನೀವು ಸೆಪ್ಟೆಂಬರ್ 1 ಸ್ಟಾರ್ಟ್ ಮಾಡಿರಿ ಪ್ರಿಪ್ರೇಷನ್. ಸ್ಟಡಿ ಪ್ರಾಪರ್ಲಿ. ಯಾಕಂದ್ರೆ ನಾನು ಪ್ರತಿ ವಿಡಿಯೋ ಒಳಗೆ ಅದನ್ನೇ ಹೇಳ್ತಾನೆ, ಏನೋ ನೀವು ಓದ್ತೀನಂದ್ರೆ ಸ್ಟ್ರಾಟಜಿ ಇರಬೇಕು. ಯಾವುದೋ ವಿಡಿಯೋ ಲೈಕ್ ಯಾವುದೋ ಎಕ್ಸಾಮಿಗೆ ನೀವು ಅಪ್ಲೈ ಮಾಡ್ಬೇಕಂದ್ರೆ, ಯಾಕಂದ್ರೆ ನೋಡಿರಿ ಇದಕ್ಕೂ ಸ್ಯಾಲ್ರಿ ಈಸ್ ರಿಯಲಿ ಗುಡ್. ಯು ವಿಲ್ ನಾಟ್ ಗೆಟ್ ದಿಸ್ ಸ್ಯಾಲ್ರಿ ಎನಿವೇರ್ ಇನ್ ಪ್ರೈವೇಟ್ ಕಂಪ್ನಿ ಇನ್ ದ ಬಿಗಿನಿಂಗ್ ಆರ್ ಫಾರ್ ದ ಫ್ರೆಷರ್ಸ್. ಯು ನೋ ದ್ಯಾಟ್. ಸೊ ಜಸ್ಟ್ ಒಂದು ಸೇಫರ್ ಸೈಡ್ ಅಂತಂದ್ರೆ ಯು ಹ್ಯಾವ್ ದಿಸ್ ಜಾಬ್. ಲೇಟರ್ ಆನ್ ಇಫ್ ಯು ಚೇಂಜ್ ಯುವರ್ ಮೈಂಡ್, ಬಿಕಾಸ್ ಸಿ ಇಫ್ ಯು ಎಂಜಾಯ್ ದಿಸ್ ವರ್ಕ್ ಯು ಕ್ಯಾನ್ ಕಂಟಿನ್ಯೂ ದ ಸೇಮ್ ಜಾಬ್. ದೇರ್ ಇಸ್ ನೋ ಹಾರ್ಮ್. ಇಲ್ಲ ನಾನು ಸಿವಿಲ್ ಇಂಜಿನಿಯರಿಂಗ್ ಟ್ರೈ ಮಾಡ್ತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ. ಬಟ್ ಇದು ಸ್ಯಾಲ್ರಿ ಈಸ್ ಗುಡ್ ಆ್ಯಂಡ್ ಇವನ್ ವೇಕನ್ಸೀಸ್ ಆರ್ ಆಲ್ಸೋ ಗುಡ್. 230 ವೇಕನ್ಸೀಸ್ ಅದಾವೆ. ಮೇನ್ ಥಿಂಗ್ ಈಸ್ ಎಕ್ಸಾಮ್ ಡೇಟ್ಸ್ ಆರ್ ಅನೌನ್ಸ್ಡ್. ಸೊ ಈಗ ನೀವು ಕೂತು ಜಸ್ಟ್ ಸ್ಟ್ರಾಟಜಿ ಮಾಡ್ಕೊಂಡು ಓದೋದಷ್ಟ. ಸೊ ಈಗ ನಾನು ನಿಮಗೆ ಇದೇಗೇನು ಎಕ್ಸ್ಪ್ಲೇನ್ ಮಾಡಕತ್ತೀನಿ, ನೀವು ಜನರಲ್ ಸ್ಟಡೀಸ್ ಆಲ್ರೆಡಿ ಓದಿದ್ರಂದ್ರೆ ಹಿಸ್ಟ್ರಿ, ಜಾಗ್ರಫಿ ಆಲ್ ದಿ ಸಬ್ಜೆಕ್ಟ್ಸ್ ಓದಿದ್ರಂದ್ರೆ ಈಗ ಮತ್ತೆ ಅದನ್ನು ರಿವಿಷನ್ ಮಾಡಬೇಡ್ರಿ. ಗಿವ್ ಅಟ್ಲೀಸ್ಟ್ 25 ಡೇಸ್ ಟು 1 ಮಂತ್ ಆಫ್ ಟೈಮ್ ಫಾರ್ ದೀಸ್ 3 ಸಬ್ಜೆಕ್ಟ್ಸ್. ಸೊ ಇದ್ರಾಗೂ ಏನೂ ಕನ್ಫ್ಯೂಷನ್ ಇಲ್ಲ. ಸೆಪ್ಟೆಂಬರ್ 1 ಸ್ಟಾರ್ಟ್ ಮಾಡಿರಿ. ಸೆಪ್ಟೆಂಬರ್ 10 ಯುವರ್ ಇಂಗ್ಲೀಷ್ ಶುಡ್ ಗೆಟ್ ಓವರ್. ದೆನ್ ಸೆಪ್ಟೆಂಬರ್ 11 to 20 ಕಂಪ್ಯೂಟರ್ ಶುಡ್ ಗೆಟ್ ಓವರ್. 21 to 30 ದೆನ್ ಕನ್ನಡ ಶುಡ್ ಗೆಟ್ ಓವರ್. ಸೊ 10 ಡೇಸ್. ಆಮೇಲೆ ಕ್ವಶನ್ ಪೇಪರ್ಸು ಅದಾವೆ ಇದ್ರೊಳಗೆ KPSC ವೆಬ್ಸೈಟ್ ಒಳಗೆ. ಸೊ ಈ 10 ಡೇಸ್ ಒಂದು ಸಬ್ಜೆಕ್ಟ್ ನೀವು ಡಿವೋಟ್ ಮಾಡಿದ್ರೆ ಅಂದ್ರೆ ಡೆಫಿನೆಟ್ಲಿ ಇನ್ 1 ಮಂತ್ ಯು ವಿಲ್ ಸ್ಟಡಿ ರಿಯಲಿ ವೆಲ್. ಈ ಕಮ್ಯುನಿಕೇಷನ್ ಪೇಪರ್ ನಿಮ್ಗೇನೂ ಟೆನ್ಷನ್ ಇಲ್ಲ. ಆಮೇಲೆ ನೀವು ಬೈ ಚಾನ್ಸ್ ಡಿಪ್ಲೊಮಾ ಪ್ಲಸ್ ಇಂಜಿನಿಯರಿಂಗ್ ಆದವ್ರ ಬ್ಯಾಕ್ಗ್ರೌಂಡ್ ಇದ್ರಂತೂ ನಾಳೆ ನಿಮಗೆ JE ಎಕ್ಸಾಮ್ ಕಾಲ್ ಮಾಡಿದ್ರೊಳಗೆ ಆ್ಯಂಡ್ ಇಫ್ ದೆ ಕೀಪ್ ದ ಸೇಮ್ ಸಿಲೆಬಸ್ ಸೊ ನಿಮಗೆ ಮತ್ತೆ ಅಲ್ಲಿ ಹೆಲ್ಪ್ ಆಕೈತಿ. ಸೊ ನೋ ಪ್ರಿಪರೇಷನ್ ವಿಲ್ ಗೋ ವೇಸ್ಟ್. ದಿಸ್ ಇಸ್ ವಾಟ್ ಯು ನೀಡ್ ಟು ರಿಮೆಂಬರ್. ಸೊ 1 ಮಂತ್ ಇದಕ್ಕೆ ನೀವು ಡಿವೋಟ್ ಮಾಡಿದ್ರೆ ಅಂದ್ರೆ ನೆಕ್ಸ್ಟ್ ಮಂತ್ ಏನು ಬರಲ್ಲ, ದಟ್ ಈಸ್ ಅಕ್ಟೋಬರ್ ಮಂತ್. ನವಂಬರ್ದ 4th ಎಕ್ಸಾಮ್ ಐತಿ. ಸೊ ನವಂಬರ್ ಮಂತ್ ಏನು ಮಾಡೋದು ನೀವು ಜನರಲ್ ಸ್ಟಡೀಸ್ ರಿವಿಷನ್ ಮಾಡೋದು. ಸೊ ಆ 30 ಡೇಸ್ ಟೈಮು ಈ 10 ಸಬ್ಜೆಕ್ಟ್ಸ್ ಒಳಗೆ ಡಿವೈಡ್ ಮಾಡಬೇಕು. ಸೊ ನೀವು ಆಲ್ರೆಡಿ ಜನರಲ್ ಸ್ಟಡೀಸ್ ಓದಿರ್ತೀರಿ. ಸೊ ಇದು ಆ್ಯಕ್ಚುಲಿ ಇದು ನೋಟಿಫಿಕೇಶನ್ ಏನೈತಲ್ಲ, ನೀವು ಜನರಲ್ ಸ್ಟಡೀಸ್ ಆಲ್ರೆಡಿ ಓದಿದ್ರೆ ಅಂದ್ರೆ ಅಟ್ಲೀಸ್ಟ್ ಲೈಕ್ 60% ಸಿಲೆಬಸ್ ನೀವು ಜನರಲ್ ಸ್ಟಡೀಸ್ ಅದು ಮುಗಿಸಿದ್ರೆ ಅಂದ್ರೆ ದೆನ್ ದಿಸ್ ನೋಟಿಫಿಕೇಶನ್ ಈಸ್ ರಿಯಲಿ ಗುಡ್ ಫಾರ್ ಯು. ಇಲ್ಲ ನಾನು ಇನ್ನು ಜನರಲ್ ಸ್ಟಡೀಸ್ ಸ್ಟಾರ್ಟ್ ಮಾಡ್ತನ್ನ ಫೀಲ್ ಇತ್ತಂದ್ರೆ ಇಟ್ಸ್ ನಾಟ್ ಲೈಕ್ ಯು ಕೆನ್ ನಾಟ್ ಡೂ, ಬಟ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್. ಯು ನೀಡ್ ಟು ಪುಟ್ ಲಾಟ್ ಆ್ಯಂಡ್ ಲಾಟ್ ಆಫ್ ಎಫರ್ಟ್ಸ್. ಸೊ ಇಟ್ಸ್ ಯುವರ್ ವಿಶ್. ಐ ಆಮ್ ಜಸ್ಟ್ ಇನ್ಫಾರ್ಮಿಂಗ್ ಯು. ಆಗತೈತಿ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಬಟ್ ನೀವು ಮನಸ್ಸು ಮಾಡಿದ್ರೆ ಆಗ್ತೈತಿ. ಬಟ್ ಇಟ್ ಈಸ್ ಡಿಫಿಕಲ್ಟ್ 1 ಮಂತ್ ಒಳಗೆ ಜನರಲ್ ಸ್ಟಡೀಸ್ ಮುಗಿಸೋದು. ಇಟ್ಸ್ ಲೈಕ್ ಇಫ್ ಯು ಸ್ಟಡಿ ವೆರಿ ಮಚ್ ಫ್ರೆಶ್, ಇಟ್ಸ್ ನಾಟ್ ದ್ಯಾಟ್ ಈಸಿ. ಸೊ ಅದ್ರ ಸಂಬಂಧ ನಾನು ಏನು ಹೇಳ್ತೀನಿ ನಿಮಗೆ, ಆಲ್ರೆಡಿ ಸ್ವಲ್ಪ ಲೈಕ್ 60% ಓದಿದ್ರು ದ್ಯಾಟ್ ಈಸ್ ಫೈನ್. ಸೊ ಇವು 3 ಸಬ್ಜೆಕ್ಟ್ಸನ್ನು ನೀಟಾಗಿ ಮಾಡ್ಕೊರಿ ನೀವು. ಸೊ ಇದ್ರೊಳಗೆ ಹೆಂಗೆ ಬರ್ತೈತೆ ಅಂದ್ರೆ ಲೈಕ್ 1 ಮಂತ್ ಜನರಲ್ ಸ್ಟಡೀಸ್ ಪ್ರಿಪರೇಷನ್ ಸ್ಟ್ರಾಟಜಿ ಒಳಗೆ ಯು ಡಿವೈಡ್ ವಿತ್ ರೆಸ್ಪೆಕ್ಟ್ ಟು ಲೈಕ್ 10 ಸಬ್ಜೆಕ್ಟ್ಸ್.
ಹಿಸ್ಟ್ರಿ, ಜಾಗ್ರಫಿ, ಪೊಲಿಟಿ, ಎಕನಾಮಿಕ್ಸ್ ಏನದಾವಲ್ಲ ಇವನ್ನೆಲ್ಲ ಡಿವೈಡ್ ಮಾಡ್ಕೊರಿ. ಸೊ ಬೇಸ್ಡ್ ಆನ್ ದ ವೇಟೇಜ್ ಆಫ್ ಸಬ್ಜೆಕ್ಟ್ಸ್, ಲೈಕ್ ಆಬ್ವಿಯಸ್ಲಿ ಹಿಸ್ಟ್ರಿಗೆ ಸ್ವಲ್ಪ ಜಾಸ್ತಿ ಡೇಸ್ ಬೇಕು, ಜಾಗ್ರಫಿಗೆ ಜಾಸ್ತಿ ಡೇಸ್ ಬೇಕು, ಪೊಲಿಟಿಗೆ ಅದಕ್ಕಿಂತ ಕಮ್ಮಿ ಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿಗೆ ಅದಕ್ಕಿಂತ ಕಮ್ಮಿ ಬೇಕು. ದೆನ್ ಕರೆಂಟ್ ಅಫೇರ್ಸ್, GK ಇದಂತೂ ನೀವು ಗೌರ್ಮೆಂಟ್ ಆಸ್ಪಿರೆಂಟ್ ಇದ್ದರೆ ಆನ್ ಡೈಲಿ ಬೇಸಿಸ್ ನೀವು ಅಪ್ಡೇಟ್ ಮಾಡೋದಿರ್ತೀರಿ. ಸೊ ಇದನ್ನೆಲ್ಲ ನೋಡಿಕೊಂಡು ನಿಮಗೇನು ಗೊತ್ತೈತಿ ಏನು ಗೊತ್ತಿಲ್ಲ ಅದನ್ನು ನೋಡ್ಕೊಂಡು ನೀವು ಜನರಲ್ ಸ್ಟಡೀಸದ ಸ್ಟ್ರಾಟಜಿ ಮಾಡಿರಿ. ಲೈಕ್ ಮಂತ್ ಆಫ್ ಅಕ್ಟೋಬರ್, ಬಟ್ ಇದು ಸೆಪ್ಟೆಂಬರ್ ಮಂತದ್ದು ಏನೈತಲ್ಲ, ಸೊ ಇವು 3 ಸಬ್ಜೆಕ್ಟ್ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಯು ಕ್ಯಾನ್ ಕವರ್ ದ ಸಿಲೆಬಸ್ ಇನ್ 1 ಮಂತ್. ಸೊ ಒನ್ಸ್ ಯು ಜಾಯಿನ್ ದ ಕೋರ್ಸ್ ಡೆಫಿನೆಟ್ಲಿ ಐ ವಿಲ್ ಗೈಡ್ ಯು ಫಾರ್ ದ್ಯಾಟ್. ಸೊ ಡೈಲಿ ಎಷ್ಟು ಅವರ್ಸ್ ಓದಬೇಕು ಏನಂತಂದ, ಸೊ ನಾನು ಹೇಳಿದ ಪ್ರಕಾರ ಓದಿದ್ರೆ ಇವನ್ ಯು ಕ್ಯಾನ್ ಕವರ್ ದ ಸಿಲೆಬಸ್ ವಿದಿನ್ 1 ಮಂತ್. ಕಮ್ಯುನಿಕೇಷನ್ ಪೇಪರ್, ಸೊ ನೀವು ಈ ಕಮ್ಯುನಿಕೇಷನ್ ಸಿಲೆಬಸ್ ನೀವು ಬೇಗ ಮುಗಿಸಿದ್ರೆ ಅಂದ್ರೆ ದೆನ್ ನೀವು ಅಷ್ಟು ರಿಮೈನಿಂಗ್ ಟೈಮ್ ಆಫ್ ದಿಸ್ ಸೆಪ್ಟೆಂಬರ್ ಮಂತ್ ಏನೈತಿಲ್ಲ ಯು ಕ್ಯಾನ್ ಗಿವ್ ದಟ್ ಟೈಮ್ ಫಾರ್ ಜನರಲ್ ಸ್ಟಡೀಸ್. ಇವ ಎಲ್ಲ ಸ್ಟ್ರಾಟಜಿ ಇರ್ತಾವ್ರಿ. ಯಾರು ಸೆಲೆಕ್ಟ್ ಆಗಿರ್ತೀರಿ, ಯಾರು ಆಗಿರೋದಿಲ್ಲಲ್ಲ, ಏನೂ ಡಿಫ್ರೆಂಟ್ ಮಾಡಿರೋದಿಲ್ಲ ಅವರು. ನಿಮಗೂ 24 hours ಟೈಮ್ ಇರತ್ತೆ ಪರ್ ಡೇ, ಅವ್ರಿಗೂ 24 hours ಟೈಮ್ ಇರತ್ತೆ. ಅವ್ರು ಸೆಲೆಕ್ಟ್ ಆಗ್ಯಾರಂತಂದ ಅಥವಾ ಅವ್ರು ಫಸ್ಟ್ ರ್ಯಾಂಕ್ ಬಂದಾರಂತಂದ ಅವ್ರಿಗೆ ಜಾಸ್ತಿ ಟೈಮ್ ಇರೋದಿಲ್ಲ. ಅವ್ರಿಗೆ ಏನು ಒಂದು ಗೊತ್ತಿರೋದು, ದೇ ನೋ ಹೌ ಟು ಯುಟಿಲೈಸ್ ದೀಸ್ 24 hours ಇಫೆಕ್ಟಿವ್ಲಿ. ಆಮೇಲೆ ನೀವು ಓದ್ಕೋತ ನಿಮಗೆ ಇಂಗ್ಲೀಷ್ ಗ್ರಾಮರ್ ಒಳಗೆ ಟೈಮ್ ಬೇಗ ಲೈಕ್ ಮುಗೀತು. ಲೈಕ್ ಇಫ್ ಯು ಕ್ಯಾನ್ ಸೇವ್ ಮೋರ್ ಟೈಮ್ ಇನ್ ದಟ್ ದೆನ್ ದಟ್ ಈಸ್ ವೆಲ್ ಆ್ಯಂಡ್ ಗುಡ್. ಸೊ ಅದರ್ ರಿಮೈನಿಂಗ್ ಟೈಮ್ ಆಫ್ ಇಂಗ್ಲೀಷ್ ಯು ಕ್ಯಾನ್ ಯೂಸ್ ಫಾರ್ ಕನ್ನಡ. ಸೊ ನೀವು ಕನ್ನಡದಾಗ ಸ್ವಲ್ಪ ಸ್ಲೋ ಇದ್ರಂದ್ರೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ನೀವು ಓದ್ತಿರ್ತಿರಲ್ಲ, ನೀವು ನಿಮ್ಮಷ್ಟಕ್ಕೆ ನೀವು ಅನಲೈಸ್ ಮಾಡಬೇಕು ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್. ಸೊ ಈಗ ಏನು ಟಿಪ್ಸ್ ಹೇಳ್ತಿರ್ತಲ್ಲ ಬರ್ಕೋರಿ ಇವೆಲ್ಲ ಟಿಪ್ಸ್. ಬಿಕಾಸ್ ಇದು ಒಂದೇ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ಗೆ ಅಷ್ಟೇ ಅಲ್ಲ, ನಿಮಗೆ ನಾಳೆ ಯಾವುದೇ ಅಪ್ಕಮಿಂಗ್ ಎಕ್ಸಾಮ್ಸ್ ಇದ್ರೂ ಇವ ಟಿಪ್ಸ್ ಆ್ಯಂಡ್ ಸ್ಟ್ರಾಟಜೀಸನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಅದ್ರ ಸಂಬಂಧ ನೀವು ಏನು ಮಾಡ್ಬೇಕಂದ್ರೆ ಎಲ್ಲಿ ಟೈಮ್ ಸಿಗ್ತೈತಿ ಅಂದ್ರೆ ಯಾವ ಸಬ್ಜೆಕ್ಟ್ದಾಗ ನಾನು ವೀಕ್ ಅದೀನಿ, ಸೊ ಯಾವ ಸಬ್ಜೆಕ್ಟ್ ಜಾಸ್ತಿ ಟೈಮ್ ತೊಗೊಳ್ತೈತಿ, ಯಾವ ಸಬ್ಜೆಕ್ಟ್ ಐ ಕ್ಯಾನ್ ಕವರ್ ಮೋರ್. ಸೊ ಯು ಅನಲೈಸ್ ಯುವರ್ ಸೆಲ್ಫ್. ಸೊ ನಾನು ಝೂಮ್ ಮೀಟಿಂಗ್ ಇದ್ದಾಗ ಲಿಂಗ ಪ್ರಸಾದ್ ಅವ್ರ ಹತ್ತಿದ್ರು, ಸೆಲೆಕ್ಟ್ ಆದ್ರೆ ಅವ್ರು ನಮ್ಮ ಸ್ಟೂಡೆಂಟು RWSI ಅವ್ರು ಅದ ಅಂದ್ರೆ ಮೇಡಮ್ ಫಸ್ಟ್ ಥಿಂಗ್ ನಾವು ಗೌರ್ಮೆಂಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೇಕಂದ್ರೆ ನಾವು ಕೂಡುದು ಒಂದು ಪ್ಲೇಸ್ದಾಗ ಕೂಡುದು ಕಲಿಬೇಕ್ರಿ ಮೇಡಮ್. ಅಂದ್ರೆ ವಿತ್ ಕಾನ್ಸಂಟ್ರೇಷನ್, ಮತ್ತು ಅದ ಫೋನ್ ನೋಡೋದಲ್ಲ 4 ತಾಸು ಕೂತು ಓದೋದು. ಸೊ ಆ ಹ್ಯಾಬಿಟ್ ನಾವು ಕಲ್ಟಿವೇಟ್ ಮಾಡ್ಬೇಕು. 5 ನಿಮಿಷಕ್ಕೊಮ್ಮೆ ಬ್ರೇಕ್ ತೊಗೊಳ್ಳೋದು, ಫೋನ್ ಬ್ರೇಕ್ ಅನ್ನೋದು, ಟೀ ಬ್ರೇಕ್ ಅನ್ನೋದು ಆ ಟೈಪ್ ಮಾಡಬಾರ್ದು. ಸೊ ಫಸ್ಟ್ ನಾವು ಕೂಡೋದು ಕಲ್ತ್ವಿ ಅಂದ್ರೆ ನಿಮ್ದು 50% ಆಫ್ ಜರ್ನಿ ವಿಲ್ ಬಿ ವೆರಿ ಈಸಿ. ಸೊ ಕಂಟಿನ್ಯೂಸ್ ಬ್ರೇಕ್ಸ್ ಬೇಕಂತಿರೋದಿಲ್ಲ. ಸೊ ಮೆನಿ ಥಿಂಗ್ಸ್ ವಿ ಹ್ಯಾವ್ ಡಿಸ್ಕಸ್ಡ್. ಆ್ಯಂಡ್ ಇಫ್ ಯು ವಾಂಟ್ ಟು ವಾಚ್ ದಿಸ್ ವಿಡಿಯೋ ಝೂಮ್ ಅಲ್ಲ, ಇಲ್ಲಿ ಜಸ್ಟ್ ಚೆಕ್ ಮಾಡಿರಿ. ಇವನ್ ಡಿಸ್ಕ್ರಿಪ್ಷನು ಅಥವಾ ಪಿನ್ನಡ್ ಕಾಮೆಂಟನ್ನು ನೋಡ್ರಿ. ನೀವು ಅಗದಿ ನೀಟಾಗಿ ಬ್ಯೂಟಿಫುಲ್ಲಾಗಿ ಡಿಸ್ಕಷನ್ ಮಾಡ್ಯಾರ ತಮ್ಮದೆಲ್ಲ ಹರ್ಡಲ್ಸು, ಸ್ಟ್ರಗಲ್ಸು, ತಮ್ಮದು ಸ್ಟ್ರಾಟಜೀಸು. ಸೊ ಡೆಫಿನೆಟ್ಲಿ ಅವ್ರು ಏನೇನು ಇನ್ಪುಟ್ಸ್ ಕೊಟ್ಟಾರಲ್ಲ, ನಿಮಗೆ ಈ ಎಕ್ಸಾಮ್ ಅಷ್ಟೇ ಅಲ್ಲ, ಯಾವ್ದು ಎಕ್ಸಾಮ್ ಬರೀತೀರಿ, ಇವನ್ ನೀವು ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಬರೆದ್ರೂ ಅವ್ರು ಹೇಳಿದ ನಿಮಗೆ ಇನ್ಪುಟ್ಸ್ ಹೆಲ್ಪ್ ಆಕೈತಿ. ಸೊ ಭಾಳ ಜನ ಅದ ಲೈಕ್ ಇಟ್ಸ್ ಲೈಕ್ 3.5 hours ಆಫ್ ವಿಡಿಯೋ. ಸೊ ಯು ಕ್ಯಾನ್ ಇನ್ಕ್ರೀಸ್ ದ ಸ್ಪೀಡ್ ಆ್ಯಂಡ್ ವಾಚ್. ವಿ ಡೋಂಟ್ ನೋ ಲೈಕ್ one single word or one single sentence of them might change your future. Okay, so hope I have explained very much in detail about this commercial tax inspector notification. So ಏನು ವರ್ಕ್ ಇರ್ತೈತಿ, important dates, syllabus and last preparation strategy of these 2 months for this commercial tax inspector. Okay na? So I again recommend you to try for this job. Don't leave. ಯಾಕಂದ್ರೆ ನೀವು ಒಮ್ಮೆ ಗೌರ್ಮೆಂಟ್ ಜಾಬು ನಾನು ಬೇಕಂತಿರ್ತಿರಲ್ಲ. ಯಾಕಂದ್ರೆ ಈಗ ನೋಡ್ರಿ ಝೂಮ್ ಮೀಟಿಂಗ್ ಒಳಗೆ ಅದನ್ನು ಎಷ್ಟೋ ಸ್ಟೂಡೆಂಟ್ಸ್ ಲೈಕ್ ಸಂಗಮೇಶನ್ ಅವರು, ಮೇಡಮ್ ನಾನು ಎಷ್ಟು ಎಕ್ಸಾಮ್ ಬರೆದೆ ನನಗೆ ಗೊತ್ತಿಲ್ಲ. ಹಿ ಹ್ಯಾಸ್ ಇವನ್ ಲಿಸ್ಟೆಡ್ ದ ನಂಬರ್ ಆಫ್ ಎಕ್ಸಾಮ್ಸ್ ಹಿ ಹ್ಯಾಸ್ ರಿಟರ್ನ್ ಅಪಾರ್ಟ್ ಫ್ರಮ್ ಅವರ್ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಸ್. ಸೊ ಪ್ರತಿಯೊಬ್ಬರು ಬರೀತಾರೆ, ಅವರಷ್ಟಲ್ಲ ಭಾಳ ಜನ ನಮ್ಮ ಸ್ಟೂಡೆಂಟ್ಸ್ ಬರೀತಾರೋ. ಸೊ ನಿಮಗೂ ನಾನು ಸಜೆಸ್ಟ್ ಮಾಡ್ತೀನಿ, ಬರೀರಿ. ಯು ವಿಲ್ ಗೇನ್ ಸಮ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್. ಯಾಕಂದ್ರೆ ಜನರಲ್ ಸ್ಟಡೀಸ್ ಪೇಪರ್ ಐತಿ. ಸೊ ಯಾವ ಟೈಪ್ ಆಫ್ ಕ್ವಶನ್ಸ್ ಬರ್ತಾವೆ, ಟೈಮ್ ಮ್ಯಾನೇಜ್ಮೆಂಟ್, ಆ್ಯಂಡ್ ಯು ವಿಲ್ ಗೆಟ್ ಟು ನೋ ಲೈಕ್ ವಿಚ್ ಸಬ್ಜೆಕ್ಟ್ಸ್ ಯು ನೀಡ್ ಟು ಇಂಪ್ರೂವ್. ನಾನು ಹಿಸ್ಟ್ರಿ ಇನ್ನಷ್ಟು ಇಂಪ್ರೂವ್ ಮಾಡಬೇಕು, ಜಾಗ್ರಫಿ ಇಂಪ್ರೂವ್ ಮಾಡಬೇಕು. ಇದ್ರದಿಂದ ಆಲ್ ದೀಸ್ ಆರ್ ಲೈಕ್ ಎಕ್ಸ್ಪೆರಿಮೆಂಟೇಷನ್. ಸೊ ಇದ್ರೊಳಗೆ ಭಾಳ ಅಂದ್ರೆ ಏನಾಗ್ತೈತಿ, ನಿಮ್ಗೆ ಎಕ್ಸಾಮ್ ಸೆಂಟ್ರಿಗೆ ಹೋಗೋದು, 2 ದಿವಸ ಅಲ್ಲಿ ಹೋಗಿ ಎಕ್ಸಾಮ್ ಬರೆಯೋದು, ಆಮೇಲೆ ಪ್ರಿಪೇರ್ ಆಗೋದು, ಅಲ್ಲ ಅದಷ್ಟೇ ಅನಿಸ್ತದೆ ನಿಮಗೆ. ಫಾರ್ಮ್ ಫೀಸ್ ಪೇ ಮಾಡೋದು. ಬಟ್ ಆಲ್ ದೀಸ್ ಆರ್ ನಾಟ್ ವೇಸ್ಟ್ ಆಫ್ ಟೈಮ್. ದೀಸ್ ಆರ್ ಯುವರ್ ಪಾರ್ಟ್ ಆಫ್ ದ ಪ್ರಿಪರೇಷನ್. ಕನ್ಸಿಡರ್ ಲೈಕ್ ದಿಸ್. ಸೊ ಇವಾಗ ನೀವು ಆಪ್ಷನ್ಸ್ ಅದು ಕನ್ಸಿಡರ್ ಮಾಡಬೇಡ್ರಿ. ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಈಸ್ ಆನ್ ಆಪ್ಷನ್ ಫಾರ್ ಮೈ ಕರ್ನಾಟಕ ಸಿವಿಲ್ ಇಂಜಿನಿಯರಿಂಗ್ ಎಕ್ಸಾಮ್ಸ್. ನೋ, ಇಟ್ ಈಸ್ ಅ ಪಾರ್ಟ್ ಆಫ್ ದಿಸ್. ಸೊ ಐ ಹ್ಯಾವ್ ಟು ಅಟೆಂಪ್ಟ್ ದಿಸ್ ಸೀರಿಯಸ್ಲಿ. ಯಾಕಂದ್ರೆ ಕಂಪ್ಲೀಟ್ಲಿ ವೇಗ್, ಕಂಪ್ಲೀಟ್ಲಿ ಡಿಫ್ರೆಂಟ್ ಇತ್ತಂದ್ರೆ ಡೈವರ್ಟ್ ಮಾಡೋಕೆ ಆಗೋದಿಲ್ಲ ಯಾರಿಗೂ.
ಬಟ್ ಇದ್ರೊಳಗೆ ಅಷ್ಟೇನು ಡೈವರ್ಷನ್ ಇಲ್ಲ, ಇಟ್ಸ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಓದ್ರಿ, ಮಾಡ್ರಿ, ಆ್ಯಂಡ್ ಡು ನಾಟ್ ಕನ್ಸಿಡರ್ ಆಲ್ ದೀಸ್ ಆಸ್ waste of time. It will not impact anything. Okay, so saying this, all the very best. And if you need any information with respect to this commercial tax inspector notification, you can call or WhatsApp me anytime. And also paper to communication course is available, where I have only taught English grammar as well as computer subject, and Kannada course is provided by Kannada expert faculty. So our same faculty descriptive ಕೋರ್ಸನ್ನು ಅವರ ಪ್ರೊವೈಡ್ ಮಾಡ್ಯಾರ. ದಟ್ ಈಸ್ ಹಿ ಹ್ಯಾಸ್ ಟಾಟ್ ದ ಸಿಲೆಬಸ್ ಆಫ್ ಕಂಪಲ್ಸರಿ ಕನ್ನಡ ಡಿಸ್ಕ್ರಿಪ್ಟಿವ್ ಪೇಪರ್. ಓಕೆ, ಸೊ ಸೇಯಿಂಗ್ ದಿಸ್, ಆಲ್ ದ ವೆರಿ ಬೆಸ್ಟ್, ಆ್ಯಂಡ್ ಯು ಆರ್ ಫ್ರೀ ಟು ವಾಟ್ಸ್ಆ್ಯಪ್ ಮೀ ಎನಿ ಟೈಮ್ ಫಾರ್ ಎನಿ ಆಫ್ ದ ಡೌಟ್ಸ್ ಆರ್ clarifications.